ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನಿಸ್ಟ್. ಇವತ್ತು ನಾನು ಒಂದು ಕಿಚನ್ ಮೇಕ್ ಓವರ್ಗೋಸ್ಕರ ಯಾವ್ಯಾವ ವಸ್ತುಗಳನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅದ್ರ ರಿವ್ಯೂ ಮಾಡ್ತಾ ಇದ್ದೀನಿ. ಐ ಹೋಪ್ ಇದು ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ. ಬಿಕಾಸ್ ತುಂಬಾ ಜನ ಮಾಡ್ಯುಲರ್ ಕಿಚನ್ ಇರುತ್ತೆ, ಅವ್ರಿಗೆ ಅದು ಒಂಚೂರು ಎಸ್ಥೆಟಿಕ್ ಅಥವಾ ನೋಡೋದಕ್ಕೆ ಚೆನ್ನಾಗಿ ಕಾಣೋ ತರ ಕಿಚನ್ ಮೇಕ್ ಓವರ್ ಮಾಡ್ಬೇಕಂತ ಇಷ್ಟ ಇರುತ್ತೆ. ಸೊ ಇವನ್ ಐ ಟ್ರೈಡ್ ಸಮಥಿಂಗ್ ನ್ಯೂ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಫಸ್ಟ್ ಫಾರ್ಮೋಸ್ಟ್ ಪರ್ಚೇಸ್ ಅಂದ್ರೆ ಈ ತರ ಲೀವ್ಸ್ ಇರೋದನ್ನ 2 ಸೆಟ್ಸ್ ಇತ್ತು. ಇವೆಲ್ಲ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿರೋದು. ಇಫ್ ನಿಮಗೆ ಲಿಂಕ್ ಬೇಕಾಗಿದ್ರೆ ಡೆಫಿನೆಟ್ಲಿ ಐ ವಿಲ್ ಗಿವ್ ದ ಲಿಂಕ್ಸ್. ಕಾಮೆಂಟ್ ಡೌನ್ ಮಾಡಿ ನಾನು ಲಿಂಕ್ಸ್ ನ ಸೆಂಡ್ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ. ಅಂಡ್ ಒಂದು ಪಾಟ್ ಇದೆ ಅಂಡ್ ಈ ತರ ಲೀವ್ಸ್ ಗಳನ್ನ ಸ್ಟ್ರಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇದು ಎಲ್ಲಾದ್ರೂ ನೀವು ಇಟ್ಬಿಟ್ಟು ಈ ತರ ಹ್ಯಾಂಗಿಂಗ್ ಅಲ್ಲಿ ಇಟ್ಬಿಟ್ರೆ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ. ಸೊ ಈ ತರದ್ದು ಎರಡು ರಿಸೀವ್ ಆಗಿದೆ ನನಗೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು ಸೆಕೆಂಡ್ ಪ್ರೈಸ್ ಇದ್ರಲ್ಲಿ ತೋರಿಸ್ತಾ ಇಲ್ಲ. ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡಿಬಿಟ್ಟು ನಿಮಗೆ ಸೈಡ್ ಅಲ್ಲಿ ಎಲ್ಲಾದ್ರೂ ಪ್ರೈಸ್ ಹಾಕ್ತೀನಿ, ಬೇಕಂದ್ರೆ ನೀವು ಕಾಮೆಂಟ್ ಆನ್ ಮಾಡಿ ಲಿಂಕ್ ಕೂಡ ಸೆಂಡ್ ಮಾಡ್ತೀನಿ. ಸೆಕೆಂಡ್ ಪರ್ಚೇಸ್ ಬಂದ್ಬಿಟ್ಟು ನಾನು ಡೆಕೋರೇಷನ್ ಪರ್ಪಸ್ಗೋಸ್ಕರನೇ ತರಿಸಿರೋದು. ತುಂಬಾ ಕ್ಯೂಟ್ ಆಗಿರೋ ಪಾಟ್ಸ್ ರಿಸೀವ್ ಆಗಿದೆ. ಐ ಹೋಪ್ ಎಲ್ಲರಿಗೂ ತುಂಬಾ ಜನನೇ ಪರ್ಚೇಸ್ ಮಾಡಿರ್ಬೋದು ಇದನ್ನ. ಅಂಡ್ ಇವಾಗ ನಾನು ಕೂಡ ನೋಡೋದು ತುಂಬಾನೇ ಕ್ಯೂಟ್ ಅನಿಸ್ತು ಪರ್ಚೇಸ್ ಮಾಡಿದ್ದೀನಿ. ಸೆಟ್ ಆಫ್ 4 ಬಂದಿದೆ ಇದು. ಅಷ್ಟೊಂದು ಪ್ರೈಸ್ ರೇಂಜ್ ಕೂಡ ಜಾಸ್ತಿ ಇಲ್ಲ, ಎಲ್ಲರೂ ಅಫೋರ್ಡ್ ಮಾಡೋ ರೇಂಜ್ ಅಲ್ಲೇ ಇದೆ. ಇವನ್ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಈ ತರದ್ದು 4 ಪಾಟ್ಸ್ ವಿತ್ ಕ್ಯೂಟ್ ಆಗಿದೆ. ಇಲ್ಲಿ ನೋಡಿ, ಒಂಚೂರು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಈ ತರ ಇದೆ ಇದು. ಈ ತರ ಇಷ್ಟು ಕ್ಯೂಟ್ ಆಗಿದೆ ನೋಡಿ. ಸೆಕೆಂಡ್ ಬಂದ್ಬಿಟ್ಟು ಈ ತರ ಇದೆ, ಒಂಥರ ಮನುಷ್ಯ ಕೂತ್ಕೊಂಡಿರೋ ತರ ಇದೆ. ನೋಡಕ್ ತುಂಬಾನೇ ಕ್ಯೂಟ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇದು ನೀವೆಲ್ಲಾದ್ರೂ ಕಿಚನ್ ಅಲ್ಲಿ ಇಡ್ಬೋದು, ಇಲ್ಲ ಹೊರಗಡೆ ನೀವು ಶೋ ಪೀಸ್ ಅಲ್ಲಿ ಅಥವಾ ನಿಮ್ಮ ಮನೇಲಿ ಎಲ್ಲಾದ್ರೂ ಟೇಬಲ್ ಮೇಲೆ ಇಟ್ಟರೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ. ಸೊ ಈ ತರದ್ದು 4 ಇದಾವೆ ಇವು ಸೆಟ್ಗಳು. ನಾನು ಇದು ಪ್ರೈಸ್ ಕೂಡ ಸೈಡ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ಥರ್ಡ್ ಐಟಮ್ ಬಂದ್ಬಿಟ್ಟು ಇದು ಕೂಡ ಲೀವ್ಸ್ ಇಂದ ಇದೆ, ಅದನ್ನೇ ನೋಡೋಣ ಫಸ್ಟ್. ಈ ತರ ಇದು ಹ್ಯಾಂಗಿಂಗ್ ಪಾಟೇ ಇದೆ ಈ ತರದ್ದು. ಈಗ ನೀವು ಇಟ್ಬಿಟ್ಟು ಹ್ಯಾಂಗ್ ಮಾಡ್ಬೋದು. ಇದರಲ್ಲಿ ಒಂದು ಸ್ಟ್ರಿಂಗ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಒಂದು ಸ್ಟ್ರಿಂಗ್ ಲೈಟ್ ಇದೆ, ಯಾಕೆಂದ್ರೆ ಜಸ್ಟ್ ಹ್ಯಾವ್ ಟು ಸ್ವಿಚ್ ಆನ್ ದಿಸ್ ಒನ್. ಈ ತರ ಬ್ಲಿಂಕ್ ಆಗುತ್ತೆ, ಇಲ್ಲಾಂದ್ರೆ ಜಸ್ಟ್ ಕಾನ್ಸ್ಟೆಂಟ್ ಈ ತರ ಇದೆ. ಕಾನ್ಸ್ಟೆಂಟ್ ಇದು ಫುಲ್ ಸ್ಟ್ರಿಂಗ್ ಇದೆ ಆಯ್ತಾ. ಈ ತರ ಸ್ಟ್ರಿಂಗ್ಸ್ ಇದೆ. ಇದನ್ನ ಓಪನ್ ಮಾಡಿಬಿಟ್ಟು ನೀವು ಇದಕ್ಕೆ ಹಾಕಿ, ನಾನು ಇದ್ರದ್ದೊಂದು ಶಾರ್ಟ್ನು ಕೂಡ ಆ್ಯಡ್ ಮಾಡ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ಸೊ ನೀವು ಇದನ್ನ ನೋಡ್ಬಿಟ್ಟು ಪರ್ಚೇಸ್ ಮಾಡೋದಾದ್ರೆ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ನನ್ನ ಹತ್ರ ಯೂಶಲಿ ವಾಶ್ ಮಾಡ್ಬೇಕಾದ್ರೆ ವಾಶ್ ಬೇಸಿನ್ ಹತ್ರ ನಾನು ಬಿಸಿ ಇಟ್ಟಿರ್ಲಿಲ್ಲ. ಅಂದ್ರೆ ಲಿಕ್ವಿಡ್ಸ್ನೆಲ್ಲ ಬಳಸ್ತೀವಲ್ವ, ನಾನು ತುಂಬ ದಿನದಿಂದಾನೇ ಯೋಚನೆ ಮಾಡ್ತಾ ಇದ್ದೆ ಈ ಥರದ್ದು ಒಂದು ಏನಾದ್ರು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಣ ಅಂತ. ಬಟ್ ನಾನು ಯಾವಾಗ ಮೇಕ್ ಓವರ್ ಮಾಡ್ತೀನಿ ಆ ಟೈಮಲ್ಲೇ ಮಾಡಿದ್ರಾಯ್ತು ಅಂತ. ಸೊ ನಾನು ಮಾಡಿರಲಿಲ್ಲ. ಇದು ಒಂಥರ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಇದರಲ್ಲಿ ಫಿಲ್ ಮಾಡ್ಬೋದು. ಈ ಕಡೆ ಹ್ಯಾಂಡ್ ವಾಶ್, ಈ ಕಡೆ ಸೈಡಲ್ಲಿ ಮಿಡ್ಲಲ್ಲಿ ಕಂಪಾರ್ಟ್ಮೆಂಟ್ ಇದೆ. ಸೊ ಈ ಕಡೆ ನೀವು ಹ್ಯಾಂಡ್ ವಾಶ್ನ ಫಿಲ್ ಮಾಡಿಬಿಟ್ಟು ಈ ಕಡೆ ಡಿಶ್ ವಾಶ್ನ ಲಿಕ್ವಿಡ್ನ ಫಿಲ್ ಮಾಡ್ಬೋದು. ಸೊ ಇದು ಪ್ರೆಸ್ಸಿಂಗ್ ಇರುತ್ತೆ, ಜಸ್ಟ್ ಹ್ಯಾವ್ ಟು ಪ್ರೆಸ್ ಇಟ್ಟಾಗ ಮೇಲ್ಗಡೆ ಬರುತ್ತೆ. ಸೊ ಸ್ಕ್ರಬ್ ಅಂಡ್ ಇದನ್ನು ಕೊಟ್ಟಿದ್ದಾರೆ, ನೀವು ಈ ಥರ ಪ್ರೆಸ್ ಮಾಡಿಬಿಟ್ಟು ಸರಿಯಾಗಿ ವಾಶ್ ಕೂಡ ಮಾಡ್ಕೋಬೋದು. ಲಿಕ್ವಿಡ್ ತುಂಬ ಕನ್ವೀನಿಯೆಂಟ್ ಇದೆ, ಈಸಿ ಕೂಡ ಯೂಸ್ ಮಾಡೋಕ್ಕೆ. ಸೊ ಈ ಥರ ನೀವು ಹ್ಯಾಂಡ್ ವಾಶ್ ಅಲ್ಲೇ ಎಲ್ಲ ಪಾತ್ರೆಗಳನ್ನ ತೊಳೆದ್ಮೇಲೆ ಹ್ಯಾಂಡ್ ವಾಶ್ ಕೂಡ ಮಾಡ್ಕೋಬಹುದು. ಸೊ ಕನ್ವೀನಿಯೆಂಟ್. ನನಗೆ ಇದೇನು ತುಂಬ ಅಷ್ಟೊಂದು ಕಾಸ್ಟ್ಲಿನೂ ಇಲ್ಲ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಲ್ಲಿದೆ. ನೋಡೋಕ್ಕೂ ಚೆನ್ನಾಗಿ ಅನ್ಸುತ್ತೆ. ನಿಮ್ಗೆ ಬೇಸಿನ್ ಏರಿಯಾ ಒಂಥರ ಮೆಸ್ಸಿಯಾಗಿ ಕಾಣಲ್ಲ. ಸೊ ಯು ಕ್ಯಾನ್ ಪರ್ಚೇಸ್ ದಿಸ್ ಒನ್. ಸೊ ಇದೊಂದು ಮಾಡಿದ್ದೀನಿ. ಇಷ್ಟು ಈ ಥರದ್ದು ಎರಡು ಇದು ಇದೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ರಾಜಸ್ಥಾನಿ ಇದು ಇದೆ, ಹ್ಯಾಂಗಿಂಗ್ ಕೂಡ ಕೊಟ್ಟಿದ್ದಾರೆ. ನೀವು ಹ್ಯಾಂಗ್ ಬೇಕಾದ್ರೆ ಹ್ಯಾಂಗ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಡಬಲ್ ಟೇಪ್ನ ಇಲ್ಲಿ ಹಚ್ಬಿಟ್ಟು ನೀವು ಈ ಥರ ಬಾಗಿಲಿಗೆ ಇಲ್ಲಾಂದ್ರೆ ಎಲ್ಲಾದ್ರೂ ನಿಮ್ಮದು ಇದಕ್ಕೆ ನೀವು ಅದನ್ನ ಅಂಟಿಸ್ಕೋಬಹುದು. ಸೊ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಇದನ್ನ ನಾನು ನೋಡಿದಾಗ ಫಸ್ಟ್ ಸೈಜ್ ಅಷ್ಟೊಂದು ಜಾಸ್ತಿ ದೊಡ್ಡದು ಬರಲ್ಲ ಅನ್ಕೊಂಡಿದ್ದೆ, ಬಟ್ ಆಲ್ಮೋಸ್ಟ್ ನನ್ನ ಬೇಸ್ ಸೈಜ್ ಅಷ್ಟಿದೆ. ಸೊ ಚೆನ್ನಾಗೇ ಇದೆ. ನೀವು ಈ ಥರ ಹೀಗೆ ಅಳಿಸ್ಬಿಟ್ರೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ, ಎಸ್ಥೆಟಿಕ್ ಅನ್ಸುತ್ತೆ. ನೀವು ಎಲ್ಲಾದ್ರೂ ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಒಂದು ಪ್ರಾಡಕ್ಟ್ ಇದೆ. ಎಲ್ಲದಕ್ಕೂ ಪ್ರೈಸ್ ನಾನು ಸೈಡಲ್ಲಿ ಹಾಕ್ತಾ ಇರ್ತೀನಿ. ಸೊ ನಿಮ್ಗೆ ಬೇಕಾದಾಗ ನೀವು ಪ್ರೈಸ್ ರೇಂಜ್ ಮೇ ಬಿ ವೇರಿ ಆಗ್ಬೋದು, ಇನ್ ಆ್ಯಂಡ್ ಅರೌಂಡ್ ಸ್ವಲ್ಪನೇ ವೇರಿ ಆಗುತ್ತೆ. ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡ್ತಿದ್ರೆ ಅದನ್ನ ಬೈ ಮಾಡ್ಬೋದು. ಇದನ್ನ ಡೆಕೋರೇಟಿವ್ ಐಟಮ್ಸ್ ಅಲ್ಲೇ ಬರುತ್ತೆ. ಸೊ ಈ ತರದ್ದು 6 ಪೀಸ್ ಬಂದಿದೆ ನನಗೆ. ಕಾರ್ಡ್ ಬಾಕ್ಸ್ಗಳು 6 ಪೀಸ್ ಇದೆ.
ಐ ಥಿಂಕ್ ಇದು ತುಂಬಾ ಚೆನ್ನಾಗಿ ಪರ್ಚೇಸ್ ಮಾಡಿದ್ದಾರೆ ಅನ್ಸುತ್ತೆ ಇದನ್ನೆಲ್ಲ. ಬಟ್ ನಾನು ಇವಾಗ ಮೇಕ್ ಓವರ್ ಮಾಡೋದು ಯೋಚನೆ ಮಾಡ್ತಾ ಇರೋದ್ರಿಂದ ಇದನ್ನ ಇವಾಗ ಪರ್ಚೇಸ್ ಮಾಡಿರೋದು. ಈ ತರ ಹೋಲ್ ಇರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಯು ಹ್ಯಾವ್ ಟು ಫಿಕ್ಸ್ ದಿಸ್ ಒನ್. ಈ ತರದೊಂದು ಬೋರ್ಡ್ ಕೊಟ್ಟಿದ್ದಾರೆ. 6 ಇದೆ ಇದರಲ್ಲಿ. ಐ ಥಿಂಕ್ ಅರೌಂಡ್ 60 to 65 ಅಷ್ಟೇ ಇತ್ತು ಅನ್ಸುತ್ತೆ ಇದ್ರ ಪ್ರೈಸ್. ಈ ತರ ಮಾಡಿದ್ರೆ ಹೀಗಾಗುತ್ತೆ. ಈಗ ನಾನೊಂದು ಏನಾದ್ರು ಇಟ್ಟು ತೋರಿಸ್ತೀನಿ ನಿಮಗೆ ಎಷ್ಟು ಕ್ಯೂಟ್ ಆಗಿ ಕಾಣುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದನ್ನ ನೀವು ಈ ತರ ಇಟ್ಬಿಟ್ರೆ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತಲ್ವಾ. ನೀವು ಎಲ್ಲಾದ್ರೂ ಈ ತರ ಗೋಡೆಗೆ ಇದನ್ನ ಅಂಟಿಸ್ಬಿಟ್ಟು ಇದನ್ನ ಈ ತರ ಸ್ಮಾಲ್ ಮಿನಿಯೇಚರ್ ಯಾವ್ದಾದ್ರು ಇಟ್ಬಿಟ್ರೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ. ಈ ತರದ್ದು 6 ಬಂದಿದೆ. ಸೊ ನೀವು ಯಾವ ಪ್ಯಾಟರ್ನ್ ಅಲ್ಲಿ ಕೂಡ ಇದನ್ನ ಅರೇಂಜ್ ಮಾಡ್ಕೊಂಡು ಒಂಥರ ಅಸ್ಥೆಟಿಕ್ ವ್ಯೂಸ್ ನ ನೀವು ಮನೆಗೆ ಕೊಡ್ಬೋದು. ಹೋಮ್ ಡೆಕೋರ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಅಷ್ಟೊಂದು ಕಾಸ್ಟ್ಲಿ ಏನಲ್ಲ. ಸೊ ಸ್ಮಾಲ್ ಬಜೆಟ್ ಅಲ್ಲೇ ನೀವು ತುಂಬಾನೇ ಚೆನ್ನಾಗಿ ಮೇಕ್ ಓವರ್ ಮಾಡ್ಬೋದು. ಇದಾವೆ ಪರ್ಚೇಸ್ ಮಾಡಿ ಬಿಕಾಸ್ ತುಂಬಾನೇ ಡಿಫ್ರೆಂಟ್ ಬೌಲ್ಸ್ ಅಲ್ಲಿ ಅಲ್ಲೆಲ್ಲಿ ಇಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಕಿಚನ್. ಅದಕ್ಕೋಸ್ಕರ ಸೇಮ್ ಕಲರ್ ಸೇಮ್ ಕ್ವಾಲಿಟಿ ಇರೋದನ್ನ ಇಟ್ಟರೆ ಅಟ್ಲೀಸ್ಟ್ ನೋಡೋಕೆ ಚೆನ್ನಾಗಿರುತ್ತೆ. ಈವನ್ ನೀವು ಗ್ಲಾಸ್ ವಿಯರ್ಸ್ಗಳನ್ನ ಯೂಸ್ ಮಾಡ್ಬೋದು. ಬಟ್ ಆದ್ರೆ ನನಗೆ ಮನೇಲಿ ಚಿಕ್ಕ ಮಕ್ಳು ಇರೋದು ಮತ್ತೆ ಮೇಡ್ ಕೂಡ ಹಚ್ಚಿದ್ದೀನಿ ಅಲ್ವಾ. ಆಲ್ಮೋಸ್ಟ್ ಅವ್ರು ಕ್ಲೀನ್ ಮಾಡ್ಬೇಕಾದ್ರೆ ಒಡೆದು ಹಾಕೋದು ಜಾಸ್ತಿ ಆಗುತ್ತೆ. ಸೊ ಅಷ್ಟೊಂದು ತರಿಸಿ ಇವಾಗ ಏನಿಲ್ಲ. ನಮ್ಗೆ ಯಾವಾಗ ಸ್ವಂತ ಮನೆ ಆಗುತ್ತೆ ಆ ಟೈಮಲ್ಲಿ ನೀವು ಮೇಬಿ ಆ ಟೈಮಲ್ಲಿ ಗ್ಲಾಸ್ಗೆ ಸ್ವಿಚ್ ಮಾಡ್ಬೋದು. ಸೊ ಇವಾಗ ಇದು ಒಂದು ನನಗೆ ಅಫೋರ್ಡಬಲ್ ಅನ್ಸುತ್ತೆ. ನೋಡೋಕೆ ಕೂಡ ಚೆನ್ನಾಗಿ ಅನ್ಸುತ್ತೆ. ಆ್ಯಂಡ್ ನನ್ ಎಷ್ಟೋ ಸಾಮಾನುಗಳು ಇದ್ರಲ್ಲಿ ಫೀಲ್ ಮಾಡ್ಬೋದು ಅಂತಾನು ಅನ್ಸುತ್ತೆ. ಇದರಲ್ಲಿ 6 ಈ ತರ ಜಾರ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆ 6 ಸ್ಪೂನ್ಸ್ ಕೂಡ ಇದೆ. ಸೊ ಇದನ್ನು ಅಫೋರ್ಡಬಲ್ ರೇಂಜ್ ಅಲ್ಲಿ ಇದೆ. ಇದು ಸ್ಮಾಲ್ ಅಲ್ಲಿ ಇದೆ. ಇದೇ ತರದ್ದು ದೊಡ್ಡದನ್ನ ಕೂಡ ಆರ್ಡರ್ ಮಾಡಿದ್ದೀನಿ ನಾನು. ಈ ತರದ್ದು ಇನ್ನೊಂದು ದೊಡ್ಡ ಜಾರ್ ಕಂಟೈನರ್ ಇದೆ. ಇದು ಕೂಡ 6 ಬಂದಿರೋದು. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಸ್ಟರ್ಡಿ ಇದೆ. ಸೊ ನೀವೆಲ್ಲ ಯೂಸ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಈ ತರ ಲೀಡ್ ಕೊಟ್ಟಿದ್ದಾರೆ, ಮುಚ್ಚೋದಿದೆ. ಸೊ ಈ ತರದ ಬಾಕ್ಸ್ ಇದೆ. ಈ ತರ 6 ಇದೆ. ಅದು ಸ್ಮಾಲ್ ನಲ್ಲಿ ಇತ್ತು. ಸೇಮ್ ಇದನ್ನೇ ಇದೆ. 6 ಇದೆ. ಒಂದು ಸ್ಮಾಲ್ ಒಂದು ದೊಡ್ಡದಿದೆ. ಸೊ ಇಷ್ಟನ್ನ ನಾನು ಆರ್ಡರ್ ಮಾಡಿದ್ದೀನಿ. ಇನ್ನು ಕೆಲವೊಂದು ಫ್ರಿಡ್ಜ್ ಮ್ಯಾಗ್ನೆಟ್ ಕೂಡ ಆರ್ಡರ್ ಮಾಡಿದೆ. ಸೊ ಫ್ರಿಡ್ಜ್ನ ಸ್ವಲ್ಪ ಚೆನ್ನಾಗಿ ಕಾಣಿಸೋಕೆ. ಮತ್ತೆ ನಾನೊಂದು ಏನಂತಾರೆ ಟೇಬಲ್ ಅಂದ್ರೆ ಯಾವ ಫುಡ್ ನ ಪ್ರಿಪೇರ್ ಮಾಡ್ಬೇಕಂದ್ರೆ ಒಂದು ಮ್ಯಾಗ್ನೆಟಿಕ್ ಶೀಟ್ ಇತ್ತು. ಅದನ್ನು ಕೂಡ ಫ್ರಿಡ್ಜ್ಗೆ ಅಂಟಿಸಿದೀನಿ. ಅದ್ರದ್ದು ಫೋಟೋ ಇವಾಗ ನಾನು ಆಲ್ರೆಡಿ ಅದು ಅಲ್ಲಿ ಫಿಕ್ಸ್ ಆಗಿದೆ. ನಾನು ಯಾವಾಗ ಕಿಚನ್ ಮೇಕ್ ಓವರ್ ಮಾಡ್ತೀನಲ್ವಾ ಆ ವಿಡಿಯೋ ಅಲ್ಲಿ ನಿಮಗೆ ತೋರಿಸ್ತೀನಿ ಡೆಫಿನೆಟ್ ಆಗಿ. ನಾನು ಅದ್ರದ್ದು ಇಲ್ಲಿ ಸೈಡ್ ಅಲ್ಲಿ ಎಲ್ಲಾದ್ರೂ ಫೋಟೋಸ್ ಹಾಕ್ತೀನಿ. ಆ ಕಿಚನ್ ಮ್ಯಾಗ್ನೆಟ್, ಇದು ಫ್ರಿಡ್ಜ್ ಮ್ಯಾಗ್ನೆಟ್ಸ್, ಮತ್ತೆ ಏನಂತಾರೆ ಫುಡ್ ಪ್ರಿಪರೇಷನ್ ಚಾರ್ಟ್ ಕೂಡ ಇದೆಯಲ್ಲ, ಅದನ್ನ ಕೂಡ ನಾನು ವೀಕ್ಲಿ ಮೀಲ್ ಪ್ರಿಪರೇಷನ್ ಅಂತಾರಲ್ವಾ ಅದನ್ನ ಕೂಡ ಇದೆ. ಸೊ ಅದನ್ನ ನಾನು ಈ ಕಡೆ ಎಲ್ಲಾದ್ರೂ ಸೈಡ್ ಅಲ್ಲಿ ಫೋಟೋಸ್ ಹಾಕಿರ್ತೀನಿ. ಮತ್ತೆ ವಿತ್ ಪ್ರೈಸ್ ಹಾಕ್ತೀನಿ. ನಿಮ್ಗೆ ಬೇಕಾದ್ರೆ ನೀವು ಅದನ್ನ ಕೂಡ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ನನ್ನ ಪರ್ಚೇಸ್ಗಳನ್ನ ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ. ಯಾವಾಗ ನಾನು ಕಿಚನ್ ಮೇಕ್ ಓವರ್ ಮಾಡ್ತೀನಲ್ವಾ, ಪ್ಲೀಸ್ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಬೇಕಾದ್ರೆ ನೀವು ನೆಕ್ಸ್ಟ್ ವಿಡಿಯೋ ಬಂದಾಗ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಿಮಗೆ ಅದರ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಅವಾಗ ಮಾಡ್ಯುಲರ್ ಕಿಚನ್ ನ ಯಾವ ತರ ಒಂದು ಬೇಸಿಕ್ ಆಗಿ ನೀವು ಅದನ್ನ ಚೇಂಜ್ ಮಾಡ್ಬೋದು ಅಂತ ನಾನು ನನ್ನ ವೇಯಲ್ಲಿ ಚೇಂಜ್ ಮಾಡಿದ್ದೀನಿ. ಮೇ ಬಿ ಇಟ್ಸ್ ನಾಟ್ ಟು ದಿ ಮಾರ್ಕ್ ಅಂತ ಇರ್ಲಿಕ್ಕಿಲ್ಲ. ಬಟ್ ಆದ್ರೆ ನನ್ಗೆ ಹೇಗೆ ಇಷ್ಟ ಆಗುತ್ತೆ ಆ ತರ ನಾನು ಚೇಂಜ್ ಮಾಡ್ತೀನಿ. ಅದನ್ನ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಟೇಕ್ ಕೇರ್.